ಇವತ್ತು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕವಾದಂಥ ಸಮಾವೇಶವನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಇದು ಸಾಧನೆಯ ಸಮಾವೇಶ. ನಾನು ಸಾಧನಾ ಸಮಾವೇಶದ ಸಮಾರಂಭಕ್ಕೆ ಬಂದಿದ್ದೇನೆ. ನಮ್ಮ ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು ಸಾಧನೆ ಬಗ್ಗೆ ಹೇಳಲೇ ಇಲ್ಲ. ಅವರು ಒಂದು ಲೋಡ್ ಪಟ್ಟಿ ತಗೊಬಂದು ಪಂಚವಾರ್ಷಿಕ ಯೋಜನೆ ಥರ ಜವಾಹರ್ಲಾಲ್ ನೆಹರು ಶುರು ಮಾಡಿದ್ರು. ಹಂಗೆ ಅವರು ಒಂದು ದೊಡ್ಡ ಪಟ್ಟಿನೂ ಹೇಳವ್ರೆ. ಒಂದು 2,000 ಕೋಟಿ ಬೇಕೇನೋ ಅವ್ರ ಪಟ್ಟಿಗೆ ಹೇಳಿದ್ದಾರೆ. ಅಂದರೆ ನಾವು ಮಾಡಿದ ಲೆಕ್ಕಕ್ಕಿಲ್ಲ, ಮುಂದಕ್ಕೆ ಮಾಡೋದ್ ಲೆಕ್ಕ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನೋಡಿದ್ರೆ ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರನೇ ಈಶ್ವರ ಅಂಥೇಳಿ ಇವತ್ತು ನೀವು 136 ಜನ ವಿಧಾನಸಭೆಗೆ ಕಳಿಸಿದ್ರಿ. 2 ಇಂಡಿಪೆಂಡೆಂಟ್ ಸೇರ್ಕೊಂಡಿದ್ದಾರೆ. ಆಮೇಲೆ ಬೈ ಎಲೆಕ್ಷನ್ ಅಲ್ಲಿ ಇನ್ನಿಬ್ರು ಗೆದ್ದಿದ್ದಾರೆ. ಒಟ್ಟು 140 ಜನ ವಿಧಾನಸೌಧದಲ್ಲಿ ಇದ್ದೇವೆ. ಈ ಬಲಿಷ್ಠವಾದಂಥ ಸರ್ಕಾರ ನಿಮಗೆ ಋಣ ತೀರಿಸುವಂತ ಕೆಲಸವನ್ನ ಇವತ್ತು ಮಾಡಿದೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದು, ಆ ಮಾತು ಪ್ರಕಾರ ಇವತ್ತು ನಡ್ಕೊಂಡು ಇವತ್ತು ಮುನಿಯಪ್ಪನವರ ಮುಖಂಡತ್ವದಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಮತ್ತು ಶ್ರೀನಿವಾಸು ಮತ್ತು ವೆಂಕಟಣ್ಣಪ್ಪರವರ ಸಹಕಾರ, ನಮ್ಮ ರಾಮಾಜಿಗೌಡರು ಮತ್ತು ರವಿಯವರ ಬೆಂಬಲ, ಇವೆಲ್ಲದಿಂದ ಈ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದ ಸಾಧನೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಋಣವನ್ನು ತೀರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಅನೇಕ ಹಿರಿಯರು ಬೇಕಾದಷ್ಟು ಮಾತುಗಳನ್ನು ಹೇಳಿದ್ದಾರೆ. ಈಗ ತಾನೇ ದೀಪ ಹಚ್ಚಿದೋ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆ ದೀಪ ಮಾತಾಡೋದಿಲ್ಲ, ಆದರೆ ಆ ದೀಪ ಬೆಳಕು ಮಾತ್ರ ಕೊಡ್ತದೆ. ಆ ದೀಪದ ಹಿಂದೆ ಎಣ್ಣೆ ಇದೆ, ಬತ್ತಿ ಇದೆ. ಅದು ಬಿಸಿಲಿ ಅದು ಒಣಗ್ತಾ ಇರ್ತದೆ, ಸುಡ್ತಾ ಇರ್ತದೆ, ಆದರೆ ಬೆಳಕು ಮಾತ್ರ ಕೊಡ್ತಾ ಇರ್ತದೆ. ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆಗಳು ಬಂದಿದ್ರು ಕೂಡ ಹಿಂದೆ ಆಡಳಿತದಲ್ಲಿ ಬೇಕಾದಷ್ಟು ಸಮಸ್ಯೆಗಳು ನಿವಾರಣೆ ಮಾಡಿ ನಿಮ್ಮೆಲ್ಲರೂ ಕೂಡ ಬದುಕನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಸರ್ಕಾರವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿರುವಂಥ ಎಲ್ಲ ಕುಟುಂಬಗಳಿಗೆ 90 ಭಾಗ ಮನೆಗೆ ದೀಪವನ್ನು ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. ಹಸ್ತವರಿಗೆ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಹೆಣ್ಮಕ್ಳು ನನ್ನ ತಾಯಂದಿರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ಎಲ್ಲ ಹೆಣ್ಮಕ್ಳ ಪ್ರಯಾಣಕ್ಕೋಸ್ಕರ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಶಕ್ತಿ ಯೋಜನೆ ಯುವ ನಿಧಿಯಿಂದ 3,000 ರೂಪಾಯಿ ಕೊಡ್ತಾ ಇದ್ದೇವೆ. ಯಾಕೆ ಕೊಡ್ತಾ ಇದ್ದೀವಿ? ಇದು ಬೆಲೆ ಏರಿಕೆಯಿಂದ ಬೆಲೆ ಏರಿಕೆ ಗಗನಕ್ಕೆ ಹೋಗಿ ಆದಾಯ ಪಾತಾಳಕ್ಕೆ ಹೋಗಿದ್ದರಿಂದ
ಇವತ್ತು ವಿರೋಧ ಪಾರ್ಟಿಯವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ, ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೆ. ರೈತರೆಲ್ಲ ಕಣ್ಣಲ್ಲಿ ನೀರಾಗ್ತಿದ್ರು. ಸ್ವಾಮಿ, ಎಲ್ಲ ಹುಲ್ಲು ಹಿಂಡಿ ಬೂಸ ಬೆಲೆ ಜಾಸ್ತಿ ಆಗಿದೆ. ತಮಿಳುನಾಡಲ್ಲಿ 54 ರೂಪಾಯಿ ಇದೆ, ಆಂಧ್ರಲ್ಲಿ 57, ಮುಂಬೈಲಿ ಇಷ್ಟಿದೆ. ಎಲ್ಲ ಕಡೆನೂ ಬೆಲೆ 50 ರೂಪಾಯಿಗಿಂತ ಜಾಸ್ತಿ ಇದೆ, ನಮಗೆ ಬರೀ ಕಡಿಮೆ ಇದೆ. ನೀವು ರೈತನ ಬದುಕಿಸಬೇಕು ಅಂತ ಹೇಳ್ತಾ ಇದ್ರು. ಸರ್ಕಾರದಿಂದ ಕೂಡ ಹಣವನ್ನು ಜಾಸ್ತಿ ಕೊಡುವಂತ ತೀರ್ಮಾನ ಸಿದ್ದರಾಮಯ್ಯನವರು ಹಿಂದೆ ಮಾಡಿದ್ರು, ಸಬ್ಸಿಡಿ. ನಾವು ರೈತರಿಗೆ 4 ರೂಪಾಯಿ ಜಾಸ್ತಿ ಮಾಡೋದಕ್ಕೆ ಇವತ್ತು ಬೆಂಗಳೂರು ನಗರದ ವಾಸಿಗಳು ಯಾರಿಗೆ ಅನುಕೂಲ ಇದೆ ಹಾಲನ್ನು ತೆಗೆದುಕೊಳ್ಳಲಿಕ್ಕೆ, ಅವ್ರ ಪರವಾಗಿ ನಿಂತ್ಕೊಂಡು ಈ ಸರ್ಕಾರ ವಿರುದ್ಧ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೈತನ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ಮಾಡಬೇಕಾದವರು, ರೈತರಿಗೆ ಬೆಂಬಲವನ್ನು ಕೊಡಬೇಕಾದವರು ಇವತ್ತು ರೈತರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲ್, ಗ್ಯಾಸ್ ಬೆಲೆಗೆ ಹೋರಾಟ ಮಾಡಕ್ ಆಗ್ಲಿಲ್ಲ. ಆಕ್ರೋಶ ಅಂತೆ. ಆಕ್ರೋಶ ಯಾರ ಮೇಲೆ ಆಕ್ರೋಶ? ಬಿಜೆಪಿ ಮೇಲೆ ಆಕ್ರೋಶ ಮಾಡಬೇಕು, ಆಗ ಅದಕ್ಕೆ ಉತ್ತರ ಸಿಗ್ತದೆ. ಇವತ್ತು ಯಾವುದೇ ಒಬ್ಬ ಪ್ರಜೆಗಳ ಕಡೆಗಣಿಸಿ ಯಾವ ಕೆಲಸ ಮಾಡಿದ್ರೂ ಉಪಯೋಗ ಇಲ್ಲ. ಪ್ರಜೆಗಳಿಗೋಸ್ಕರ, ಪ್ರಜೆಗಳ ಅನುಕೂಲಕ್ಕೋಸ್ಕರ ಇವತ್ತು ನಾವು ಯಾವ್ದಾದ್ರು ಕಾರ್ಯಕ್ರಮಗಳನ್ನು ಕೊಡಬೇಕು. ಇವತ್ತು ನಾವು 52,000 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಟ್ಟು ಜನರ ಕಲ್ಯಾಣಕ್ಕೋಸ್ಕರ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಜ್ಯೋತಿ ಹತ್ತಿಸಬೇಕು ಅಂತೇಳಿ ನಾವೇನು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆ ನೀವೆಲ್ಲರೂ ಕೂಡ ಬೆಂಬಲವಾಗಿ ಇವತ್ತು ನಿಂತುಕೊಂಡು ಈ ಜಿಲ್ಲೆಯಲ್ಲಿ 3 ಜನ ಶಾಸಕರನ್ನು ಕೂಡ ಕೊಟ್ಟು ನಮ್ಗೊಂದು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ. ಮುಂದಕ್ಕೆ ದೊಡ್ಡಬಳ್ಳಾಪುರದಲ್ಲೂ ನೀವು ಗೆಲ್ಲಿಸಬೇಕು. ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಆತನ ಮೇಲೆ ಬೇಕಾದಷ್ಟು ವೆಂಕಟಪ್ಪನ ಮೇಲೆ ಒತ್ತಡ ಬಂತು. ಆದರೆ ಸ್ವಾಭಿಮಾನದಿಂದ ಬದುಕ್ತೀನಿ, ನಾನು ಮಾರ್ಕೊಳಕ್ ಹೋಗುದಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತುಕೊಂಡು ವೆಂಕಟಪ್ಪ ನಮ್ಮ ಬೆಂಬಲವಾಗಿ ನಿಂತುಕೊಂಡ. ಇರಲಿ, ನನಗೆ ಭರವಸೆ ಇದೆ, 4ಕ್ಕೆ 4 ಜನ ಕೂಡ ಗೆಲ್ತೀರಿ. ಇವತ್ತು ಶ್ರೀನಿವಾಸ್ ಮತ್ತು ಶರತ್ ಬಚ್ಚೇಗೌಡರು, ಮುನಿಯಪ್ಪನವರು ಮಾಡ್ತಾರಂತ ಅಭಿವೃದ್ಧಿ ಕೆಲಸ ಇಡೀ ನಮ್ಮೆಲ್ಲರೂ ಕೂಡ ಮಾದರಿ. ಬಹಳ ದೃಷ್ಟಿಯಿಂದ ಜನರ ಕಲ್ಯಾಣಕ್ಕೋಸ್ಕರ ಜನರ ಸೇವೆಯನ್ನು ಮಾಡಿಕೊಂಡು ಇವತ್ತು ಕೆಲಸವನ್ನ ಮಾಡಿಕೊಂಡಿದ್ದಾರೆ.